ಸುಮಾರು 500 ವರ್ಷಗಳ ನಿರಂತರ ಹೋರಾಟದಿಂದ ಇಂದು ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆದಿದೆ. ಬಂಗಾರಪೇಟೆ ತಾಲೂಕಿನಾದ್ಯಂತ ಅಪಾರ ಭಕ್ತ ಸಾಗರ ದೇವಾಲಯಕ್ಕೆ ಹರಿದು ಬಂದು ಶ್ರೀರಾಮನ ದರ್ಶನ ಪಡೆದುಕೊಂಡಿದ್ದಾರೆ. ಪಟ್ಟಣದ ಐತಿಹಾಸಿಕ ಪ್ರಸಿದ್ಧವಾದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ, ಅಲಂಕಾರ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತನ್ನ ಅಪಾರ ಬೆಂಬಲಿಗರೊಟ್ಟಿಗೆ ಆಗಮಿಸಿ ದೇವರ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕೋದಂಡ ರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ಎಲ್ಇಡಿ ಸ್ಕ್ರೀನ್ ಮೂಲಕ ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಹಿಂದೂ ಸಂಘಟನಾ ಕಾರ್ಯಕರ್ತರು ಆಯೋಜನೆ ಮಾಡಿದ್ರು. ಭಕ್ತಾದಿಗಳು ಇದನ್ನು ವೀಕ್ಷಿಸಿ ಭಕ್ತಿ ಸಾಗರದಲ್ಲಿ ಮಿಂದೆದ್ರು. ವೀರಶೈವ ಲಿಂಗಾಯತ ಸಮಾಜ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರೆ ಪಟ್ಟಣದ ಪ್ರಮುಖ ವೃತ್ತಗಳಾದ ಗಾಂಧಿನಗರ, ಶಾಂತಿನಗರ, ನಂದಿ ಮೆಡಿಕಲ್, ಕುವೆಂಪು ವೃತ್ತ, ಶಿವಾಜಿ ವೃತ್ತ ಒಳಗೊಂಡಂತೆ ಎಲ್ಲಾ ರಸ್ತೆಗಳಲ್ಲಿ ವಿರಾಜಮಾನವಾದ ಭಗವಾನ್ ಶ್ರೀರಾಮನ ಆಕಾಶದೆತ್ತರದ ಫ್ಲಕ್ಸ್ಗಳು ರಾರಾಜಿಸುತ್ತಿದ್ದವು. ಬಹುತೇಕ ಸ್ಥಳಗಳಲ್ಲಿ ಶ್ರೀರಾಮನ ಭಾವಚಿತ್ರಗಳಿಗೆ ಹಾಲಿನ ಅಭಿಷೇಕ ಮಾಡಲಾಯಿತು. ತಾಲೂಕಿನಾದ್ಯಂತ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ವರದಿ ಕ್ಯಾಮರಾಮನ್ ಪಣೀಂದ್ರನಾಥ್ ಜೊತೆ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ರಾಮ ಭಕ್ತಗಳೇ, ಇವತ್ತು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಲವಾರು ದೇಶದ ಸಂತ್ರಸ್ತರ ಒಂದು ಗುರುಗಳ ನೇತೃತ್ವದಲ್ಲಿ ನಡೀತಿದೆ. 1528ರಿಂದ ನಮ್ಮ ಭಾರತ ದೇಶದ ನಮ್ಮ ಪೂರ್ವಿಕರ ಕನಸಾಗಿತ್ತು, ಅಯೋಧ್ಯೆಯಲ್ಲಿ ರಾಮಚಂದ್ರನ ಮರುಸ್ಥಾಪನೆ ಮಾಡಬೇಕು, ನಮ್ಮ ಹಿಂದೂ ಧರ್ಮ ಏನಿದೆ ಅಂತ ಈ ವಿಶ್ವಕ್ಕೆ ಸಾಧಿಸಬೇಕು ಅಂತ ಇತ್ತು. ಇವತ್ತು ಅದನ್ನು ಆಸೆ ಪೂರೈಸಿದ್ದಾರೆ. ಬಂಧುಗಳೇ, 3 ದಿವಸದಿಂದ ನಮಗೆ ಫೋನ್ ರಿಸೀವ್ ಮಾಡೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಪ್ರತಿ ಸರಿ ಏನೋ ಒಂದು ಕೆಲಸ ನಡೆಯುವಾಗ ಒಂದು ವರ್ಗ ಮಾತ್ರ ಅದನ್ನ ಮಾಡ್ತಿದ್ರು. ಇವತ್ತು ನಿನ್ನೆ ಪಬ್ಲಿಕ್ ಟಿವಿ ಅವ್ರು ಹೇಳ್ತಾ ಇದ್ರು, ಪ್ಯಾನ್ ಇಂಡಿಯಾ ಆಗ್ಬಿಟ್ಟಿದೆ ಅಂತ ಈ ದೇವಸ್ಥಾನ ಏನು ಅಯೋಧ್ಯೆ ಇದೆ. ಇವತ್ತಿನ ದಿನ ಇತಿಹಾಸ ಪುಟದಲ್ಲಿ ಮರೆಯಲಾರ್ದ ಒಂದು ಸುದ್ದಿನ ತಪ್ಪಾಗಲಾರ್ದು. ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀರಾಮನ ಇವತ್ತು ಪಟ್ಟಾಭಿಷೇಕ ಅಂದರೆ ತಪ್ಪಾಗಲಾರ್ದು. ಅಯೋಧ್ಯೆಯಲ್ಲಿ ಶ್ರೀರಾಮನ ಸ್ಥಾಪನೆ ಆಗಿದೆ. ಈ ಒಂದು ಸಂತೋಷ ವಿಚಾರವನ್ನು ಇಡೀ ಭಾರತದಂತ ದೇಶ ವಿದೇಶಗಳಲ್ಲಿ ಸಂಬರ ಸಡಗರನ್ನು ಹಂಚ್ಕೊತಾ ಇದ್ದಾರೆ. ಅದೇ ರೀತಿ ಮಿತ್ರ ಸಂಘದಿಂದ ಈ ಒಂದು ಸ್ಥಳದಲ್ಲಿ ವಿನಾಯಕ ಮಿತ್ರ ಸಂಘದ ಆಶ್ರಯದಲ್ಲಿ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆದ ಸಂದರ್ಭದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಆ ಶ್ರೀರಾಮಚಂದ್ರನು ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡ್ತಾ ಎಲ್ಲರೂ ಸುಭಿಕ್ಷವಾಗಿ ಇರಲಿ ಅಂತೇಳಿ ನಮ್ಮ ಸಂಘದ ವತಿಯಿಂದ ಕೇಳ್ಕೊತಾ ಇದ್ವಿ. ನಮಸ್ಕಾರ. ಅಯೋಧ್ಯೆಯಲ್ಲಿ ರಾಮನ ವಿಗ್ರಹದ ಪ್ರತಿಷ್ಠಾಪನೆಯನ್ನು ನಮ್ಮ ದೇಶ ಕಂಡ ಮತ್ತು ಪ್ರಪಂಚ ಕಂಡ ವಿಶ್ವಗುರು ಎಂದೇ ಖ್ಯಾತಿ ಪಡೆದಿರುವ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇವತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಶ್ರೀರಾಮಚಂದ್ರನನ್ನು. ಈ ಕಾರ್ಯಕ್ರಮವನ್ನು ನಾವು ಇವತ್ತು ಬಂಗಾರಪೇಟೆಯಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅನ್ನ ಸಂವರ್ಧನ ಎಲ್ಲ ಮುಖಾಂತರ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯರು, ನನ್ನ ಆತ್ಮೀಯರಾದ ಮಹೇಶ್ ಅವರು, ಅಪಾಲಿ ಅವರು, ಮಂಜು ಅವರು, ಹಿಂದೂ ಅವರು, ಶಿವು ಅವರು ಎಲ್ಲ ಬಂದು ಅನೇಕ ಮುಖಂಡರು ಇವತ್ತು ಬಂಗಾರಪೇಟೆ ನಗರವನ್ನು ಒಂದು ಉತ್ಸವವನ್ನಾಗಿ ಇವತ್ತು ಈ ರಾಮ ಜಪ ಮಾಡ್ತಾ ಇದ್ದಾರೆ. ಇವತ್ತು ನೀವೆಲ್ಲರೂ ನೋಡಿರ್ಬೋದು, ನಿನ್ನೆಯಿಂದ ಬಂಗಾರಪೇಟೆ ನಗರದಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ, ಎಲ್ಲಂದರೆ ಅಲ್ಲಿ ಬಂಟಿಂಗ್ಸ್ ಇರ್ಬೋದು, ಫ್ಲಾಗ್ಸ್ ಇರ್ಬೋದು, ಮನೆಗಳ ಮುಂದೆ ದೀಪ ಹಚ್ಚೋ ಮುಖಾಂತರ ಇವತ್ತು ನಾವು ಈ ಹಬ್ಬವನ್ನು ಒಂದು ದೀಪಾವಳಿ ಹಬ್ಬ ಥರ ಇವತ್ತು ಏನು ರಾಮ ಪ್ರತಿಷ್ಠಾಪನೆಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿಗೆ ಸೇರ್ಬೇಕಂದ್ಬಿಟ್ಟು ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ.